ಅಲ್ಲ ಫುಲ್ ಸ್ಟಾಪ್ ಸಿಗ್ಲಿಕ್ಕೆ ನಾವು ಕೂಡ ಒತ್ತಡ ಆಗ್ತಾ ಇದ್ದೀವಿ ಸರ್ಕಾರ ಮೇಲೆ, CM ಮೇಲೆ. ಅವರು ಗೋಕಾಕ ಮತ್ತು ಚಿಕ್ಕೋಡಿ ಎರಡೂ ಆಗಬೇಕಂತ ಇವತ್ತಿನ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಮಾಡಿದ್ದೀವಿ. ಸೊ ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕರನ್ನ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ಅಭಿಪ್ರಾಯ ಪಡೆಯೋಣ. MLC MP ಗಳು ಅವ್ರದ್ದು ಅಭಿಪ್ರಾಯ ಪಡೆದು ಅಂತಿಮ ನಿರ್ಣಯ ಮಾಡೋಣ. ಇವತ್ತು ನೀವಕ್ಕೆ ಭರವಸೆ ನೀಡಿದ್ದಾರೆ. ಅಲ್ಲ, ಸಭೆ ಮಾಡ್ತೈತಿ, ಹಿಂದೆ ಯಾವಾಗ ಹೇಳಿಲ್ಲ. ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ. ಶಾಸಕರ ಸಭೆ ಆಗೋದು ಇದು ಫಸ್ಟ್ ಟೈಮು. ಮನವಿ ಕೊಟ್ಟಿದ್ರು, ಹೋರಾಟ ಆಗ್ತಾಯಿತ್ತು, ಪ್ರತಿಭಟನೆ ಆಗ್ತಾಯಿತ್ತು. ಶಾಸಕರ ಸಭೆ ಯಾವಾಗಲ್ಲ, ಈ ಸಾರಿ ಅಧಿವೇಶನದಲ್ಲಿ ಮಾಡ್ತು ಅಂತ ಹೇಳಿದ್ದಾರೆ. ಮೂರು ಇದೆ, ಎರಡೂ ಇದೆ. ಅಂದರೆ ಚಿಕ್ಕೋಡಿ ಮತ್ತು ಗೋಕಾಕ್. ಒಂದು ಕಡೆ ಅಥಣಿ, ಮತ್ತೊಂದು ಕಡೆ ಬೈಲು. ಇಲ್ಲ, ಅದು ಯಾವುದೂ ಆಗಲಿಕ್ಕೆ ಕಷ್ಟದ ಕೆಲಸ. ಯಾಕಂದ್ರೆ ಮುಂಚೆ ಇವೆಲ್ಲ ಶಿಫಾರಸ್ಸಾಗಿದ್ದು. ಇದಕ್ಕೆ ಭೌಗೋಳಿಕ ಹಿನ್ನೆಲೆ ಇದೆ, ಆರ್ಥಿಕ ಹಿನ್ನೆಲೆ, ಎಲ್ಲ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು 20 ವರ್ಷಗಳಿಂದ ರೆಕಮೆಂಡ್ ಆಗಿದಂಥ ಇವು ಜಿಲ್ಲೆಗಳು. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಈ ಬೇಡಿಕೆ ಈಡೇರುತ್ತಾ? ನೋಡೋಣ, ಆದಷ್ಟು ಬೇಗ ಇತ್ಯರ್ಥ ಮಾಡಲಿಕ್ಕೆ ಹೇಳಿದ್ದೀವಿ. ಆದರೆ ಒಳ್ಳೆಯದು, ವಿಭಜನೆ ಆಗೋದು ಒಳ್ಳೆಯದು. ಓಕೆ, ನಾಳೆ ಬಿಜೆಪಿ ಮಾಡ್ಲಿಕ್ಕೇನು ಅದೇ, ಅವರು ರೈತರ ಪರವಾಗಿ ಮಾಡ್ತಿದ್ದಾರೆ, ಮಾಡಲಿ. ಆದರೆ ಅದರಲ್ಲಿ ರಾಜಕೀಯ ಮಿಕ್ಸ್ ಆಗಬಾರ್ದು. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿ, ನಮ್ಮ ಸಪೋರ್ಟ್ ಇದ್ದೇ ಇರ್ತೈತೆ. ನ್ಯಾಯಸಮ್ಮತವಾಗಿರಬೇಕು. ನಮ್ಮ ಕೇಳೋ ಜೊತೆ ಕೇಂದ್ರದ ಕೂಡ ಅದರಲ್ಲಿ ಪಾತ್ರ ಇದೆ. BJP ನಮ್ಮ ನಟ ತೋರಿಸ್ತಾರೆ ಅವರು. ಅವ್ರ ಸರ್ಕಾರದ ಕೂಡ ಅದರಲ್ಲಿ ಪಾತ್ರ ಭಾಳಷ್ಟಿದೆ. ಸೊ ಅವರು ಕೂಡ ಅದನ್ನ ಜವಾಬ್ದಾರಿ ಹೊರಬೇಕು, ಹೊತ್ಕೋಬೇಕು. ಅವರು ನಮ್ಮ ರಕ್ಷಣೆ ಕೇಂದ್ರ ಸರ್ಕಾರ ಬರುವಂಥ ಪ್ರಯತ್ನ ಮಾಡಬೇಕು. ಸರ್, ಇನ್ನೊಂದು ಸರ್, ಮತ್ತೆ ಟಿಪ್ಪು ಸುಲ್ತಾನ್ ಮಾಡ್ಬೇಕಂತೇಳಿ ಸರ್ ನಾಳೆ ಒಂದು ಪ್ರಶ್ನೆ ಇರೋದು ಸರ್. ಇಲ್ಲ, ಅದಿಲ್ಲ. ಸರ್ ನಾಳೆ ಅವ್ರವ್ರು ಮಾಡ್ಲಿಕ್ಕೆ ಸ್ವತಂತ್ರವಾಗಿ ಹಕ್ಕಿದೆ. ಸರ್ಕಾರ ಮಾಡಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಈ ರೀತಿಯೇ ಇರಬೇಕಂತ, ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಖಾಸಗಿಯಾಗಿ ಮಾಡಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಅದು ಅವರವರ ಇಷ್ಟ, ಅದು ಹಕ್ಕು. ಹೇಳಿ ಸರ್, ಪ್ರತಿ ಸಾರಿ ರಮೇಶ್ನವರು ಕಿತಾಪತಿ ಮಾಡೋ ಕೆಲಸ ಮುಂದುವರಿತಾ ಇದೆ. ಮಾಡ್ತಾರೆ. ಅದಕ್ಕೆ ಶಾಶ್ವತವಾಗಿ ನಿರ್ಬಂಧ ಮಾಡುವಂಥ ಪ್ರಯತ್ನ ಆಗಬೇಕು ಅಷ್ಟೇ. ಅದು ಯಾಕಂದ್ರೆ ನೀವು ಹೇಳ್ದಂಗೆ ಪ್ರತಿ ಸಾರಿ ಬಂದೇ ಬರ್ತೈತೆ, ಕೇಸ್ ಹಾಕ್ತೀವಿ ನಾವು, ನ್ಯಾಯಾಲಯಕ್ಕೆ ಹೋಗುತ್ತದೆ. ಅದಕ್ಕೇನಾದ್ರು ಒಂದು ಅದೇನೋ ಒಂದು ಆಗಬೇಕಂತ ನಮ್ಮದು ಒಂದು ಆಸೆ ಇದೆ. ನೋಡೋಣ, ತರುವಂಥ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ. ಅದು ಎಲ್ಲರ ಸಮಸ್ಯೆ ಆಗಿದೆ, ಸುಮ್ಮನೆ ಗೊಂದಲ ಆಗ್ತೈತೆ. ಇಲ್ಲೇ ಇದ್ದು ನಾಡದ್ರೋಹಿ ಘೋಷಣೆ ಕೂಗ್ತಾರೆ, ಆದರೂ ಕೂಡ ಏನು ಕ್ರಮ ಆಗ್ತಿಲ್ಲ. ಇಲ್ಲ, ಅದ್ರ ಬಗ್ಗೆ ನೀವು ಹೇಳ್ದಂಗೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ. ಅದೇನರ ಪ್ರಯತ್ನ ಆಗ್ಬೇಕು, ಅದು ನಿಲ್ಲುವಂಥದ್ದು. ಓಕೆ.